ಆನೆ ಹೋಗ್ತಾರೆ, ನೂರಾರು ನಾಯಿಗಳು ಬಗ್ತವೆ, ಎಲ್ಲಕ್ಕೂ ಉತ್ತರ ಕೊಡ್ಕೊಂಡು ನಿಂತ್ಕೊತಾನೆ ಮುಂದೆ ಸಾಗ್ತದೆ ಅದು. ನಾನು ಸುಧಾಕರ್ ವೈರಿಗಳಲ್ಲ, ನೀವು ಅದನ್ನು ತಪ್ಪು ವ್ಯಾಖ್ಯಾನ ಮಾಡ್ತೀರಿ, ಪ್ರತಿಸ್ಪರ್ಧಿಗಳಷ್ಟೇ. ನಾನು ಸುಧಾಕರ್ ವೈರಿಗಳಲ್ಲ, ನೀವು ಅದನ್ನು ತಪ್ಪು ವ್ಯಾಖ್ಯಾನ ಮಾಡ್ತೀರಿ, ಪ್ರತಿಸ್ಪರ್ಧಿಗಳಷ್ಟೇ. ನಮಗೆ ವೈರಿಗಳು ಯಾರು ಅಂದರೆ ಕಾಂಗ್ರೆಸ್ನವರು ಅಂತಕ್ಕಂಥ ಪರಿಸ್ಥಿತಿ ಇತ್ತು. ಸರ್, ಎಲ್ಲರಿಗ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಮೊದಲಿಂದಲೂ ಕೂಡ ನೀವು ಮತ್ತು ಸುಧಾಕರ್ ಅವರು ಬದ್ಧ ವೈರಿಗಳಿದ್ದೀರಿ. ಒಂದು ವೇಳೆ ಸುಧಾಕರ್ ಅವರು ಕ್ಯಾಂಡಿಡೇಟ್ ಆದರೆ ಇಲ್ಲಿ ಮೈತ್ರಿ ಸಕ್ಸಸ್ ಆಗ್ತದ ಅನ್ನೋಂಥದ್ದು. ನಾನು ಸುಧಾಕರ್ ವೈರಿಗಳಲ್ಲ, ನೀವು ಅದನ್ನು ತಪ್ಪು ವ್ಯಾಖ್ಯಾನ ಮಾಡ್ತೀರಿ, ಪ್ರತಿಸ್ಪರ್ಧಿಗಳಷ್ಟೇ. ರಾಜಕಾರಣದಲ್ಲಿ ಯಾರು ವೈರಿಗಳಲ್ಲ, ನಾವು ಅವರೇನು ಹೊಡೆದಾಡಿಲ್ಲ ಬಡದಾಡಿಲ್ಲ. ಅವ್ರದ್ದೊಂದು ಪಕ್ಷ, ನಮ್ಮದೊಂದು ಪಕ್ಷ, ಈ ಹಿಂದೆ ನಮ್ಮ ಪಕ್ಷದಲ್ಲೇ ಇದ್ದವರು. ಮುಂದಿನ ದಿನಗಳಲ್ಲಿ ಕಾದು ನೋಡಿ, ಅದಕ್ಕೆ ಉತ್ತರ ಸಿಗ್ತದೆ. ಸರ್, ಅವ್ರನ್ನ ಇಲ್ಲಿನ ಶಾಸಕರು ಯಾಕೆ ಒಂದಂಗೆ ಮಾತಾಡ್ತಾರೆ, ಹೆಂಗಂದಂಗೆ ಮಾತಾಡ್ತಾರೆ, ಇದುವರೆಗೂ ನೀವು ಯಾಕೆ ಧ್ವನಿ ಎತ್ತಿಲ್ಲ? ಈಗ ವಾಕ್ ಸ್ವಾತಂತ್ರ್ಯ ಎಲ್ರಿಗೂ ಇದೆ. ಇದೇನಾಗುತ್ತೆ, ಹೊಲಸ ಮೇಲೆ ಕಲ್ಲು ಹಾಕಿದಂಗೆ. ಅವ್ರು ಮಾತಾಡೋದು ನಾವು ಮಾತಾಡೋದು, ನಾವು ಮಾತಾಡೋದು ಅವ್ರು ಮಾತಾಡೋದು. ನಿಮ್ಗೆ ಆಹಾರ ಆಗ್ತೀವಿ ಹೊರತು ಅದರಿಂದ ಪ್ರಯೋಜನ ಏನೂ ಅಂತಿಲ್ಲ. ಮಾಧ್ಯಮಗಳಿಗೆ ಆಹಾರ ಆಗ್ತೀವಿ. ಸರ್, ಈಗ JDS ಪಕ್ಷದವ್ರು ಯಾರೋ ಧ್ವನಿ ಯಾಕೆ ಎತ್ತಬೇಕು? ಆನೆ ಹೋಗ್ತಾರೆ, ಆನೆ ಹೋಗ್ತಾರೆ, ನೂರಾರು ನಾಯಿಗಳು ಬಗ್ತವೆ, ಎಲ್ಲಕ್ಕೂ ಉತ್ತರ ಕೊಡ್ಕೊಂಡು ನಿಂತ್ಕೊತಾನೆ ಮುಂದೆ ಸಾಗ್ತದೆ ಅದು. ಆ ರೀತಿ ಕೆಲವರು ನಿರ್ಲಕ್ಷಿಸಬೇಕಾಗ್ತದೆ. ಎಲ್ಲಕ್ಕೂ ಉತ್ತರ ಕೊಡ್ತಾ ಹೋದರೆ ಅದಕ್ಕೆ ಕೊನೆಯೇ ಇರೋಲ್ಲ. ಕಾಲ ಬಂದಾಗ ಕಾಲನೇ ಉತ್ತರ ಕೊಡ್ತದೆ. ಯಾಕೆ ಸರ್, 2019ನೇ ಇಸ್ವಿಯಲ್ಲಿ ನಡೆದಿರೋ ಚುನಾವಣೆಯಲ್ಲಿ ಜಾತ್ಯತೀತ ಜನತಾದಳ ಮತ್ತು ಕಾಂಗ್ರೆಸ್ ಪಕ್ಷ ಮೈತ್ರಿ ಮಾಡಿಕೊಂಡು ಘೋರ ಪರಾಭವ ಬಂತು. 25 ಸೀಟು BJP ಬಂತು. ಅದು ಈಗ BJP ಮತ್ತು ಜಾತ್ಯತೀತ ಜನತಾದಳ ಹೊಂದಾಣಿಕೆ ಮಾಡಿಕೊಂಡಿದೆ. ಹಿಸ್ಟ್ರಿ ಪುನರಾವರ್ತನೆ ಆಗತ್ತಾ ಅಥವಾ ಅದನ್ನು ನೀವು ತಪ್ಪಿಸ್ತೀರಾ? ಈಗ ಹಿಂದೆ ಕಾಂಗ್ರೆಸ್ ಮತ್ತು JDS ಮೈತ್ರಿ ಮಾಡಿಕೊಂಡಾಗ ಇದ್ದಂಥ ವಾತಾವರಣನೇ ಬೇರೆ. ನಮ್ಮ ಕ್ಷೇತ್ರದಲ್ಲೇ ತಗೊಂಡ್ರು ಕೂಡ ಎಲ್ಲ ಕ್ಷೇತ್ರಗಳಲ್ಲೂ ನಮಗೆ ವೈರಿಗಳು ಯಾರು ಅಂದರೆ ಕಾಂಗ್ರೆಸ್ನವರು ಅಂತಕ್ಕಂಥ ಪರಿಸ್ಥಿತಿ ಇತ್ತು. ಇವತ್ತು ಮೋದಿಯವರ ಒಂದು ಕಾರ್ಯಕ್ರಮಗಳು, ಅವ್ರು ಕೊಟ್ಟಿರ್ತಕ್ಕಂಥ 2 ಅವಧಿಯ ಸರ್ಕಾರ ಇವತ್ತು ಜನರ ಮನದಲ್ಲಿ ಹಸರಾಗಿದೆ. ಅದರ ಜೊತೆಗೆ ಜಾತ್ಯತೀತ ಜನತಾದ ಮತಗಳು ಅವ್ರ ಜೊತೆಗೆ ಸೇರಿದಾಗ ಕರ್ನಾಟಕದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಸ್ಥಾನ ಗೆಲ್ತಕ್ಕಂಥ ಅವಕಾಶ ಇದೆ. ಮೇಲ್ಮಟ್ಟದಲ್ಲಿ ನಾಯಕರುಗಳು ಹೊಂದಾಣಿಕೆ ಆಗ್ತಾರೆ JDS ಮತ್ತು BJP. ಕೆಳಮಟ್ಟದಲ್ಲಿ ಕಾರ್ಯಕರ್ತರುಗಳು, BJP ಕಾರ್ಯಕರ್ತರುಗಳು ಮತ್ತು ಜಾತ್ಯತೀತ ಜನತಾದಳ ಪಕ್ಷದ ಕಾರ್ಯಕರ್ತರುಗಳು ಒಂದಾಗ್ತಾರ? ಕಾರಣ ಈ ಹಿಂದೆ ಕೆಳಮಟ್ಟದ ಕಾರ್ಯಕರ್ತರುಗಳು ಅನೇಕ ಕೇಸುಗಳು ಹಾಕಿಸ್ಕೊಂಡಿದ್ದಾರೆ. ಹೌದಾ? ಅದೆಲ್ಲ ಕೈಘಟನೆಗಳೇನು ಮರ್ತೋಗ್ಬಿಡ್ತಾರಾ? ಅದು ಕಾಲ ಉತ್ತರ ಕೊಡ್ತದೆ, ಕಾದು ನೋಡಿ. ಇನ್ನು ಚುನಾವಣಾ ಘೋಷಣೆ ಆಗಿದ್ದೇವಷ್ಟೇ, ಇನ್ನೂ ನಾಮಪತ್ರಗಳು ಹಾಕಲಿಕ್ಕೆ ಕ್ಯಾಲೆಂಡರ್ ಕೂಡ ಹಾಕಿಲ್ಲ. ಇನ್ನೂ ಯಾರು ಕ್ಯಾಂಡಿಡೇಟ್ ಕೂಡ ಅನೌನ್ಸ್ ಆಗಿಲ್ಲ. ಊಹಾಪೋಹಗಳು ಬೇಡ. ಇದೆಲ್ಲ ಆದ ನಂತರ ನಾನೇ ಪತ್ರಿಕಾಗೋಷ್ಠಿ ಕರೆದು ಅದ್ರ ಬಗ್ಗೆ ಸ್ಪಷ್ಟನೆ ಕೊಡ್ತೇನೆ. ಓಕೆ.